ಸರ್, ಇವಾಗ ಹಲೋ ಪವರ್ ಅನ್ನೋ ಅಪ್ಲಿಕೇಶನ್ ಕಾಮನ್ ಪೀಪಲ್ಸ್ಗೆ ಹೇಗೆ ಯೂಸ್ ಆಗುತ್ತೆ? ಸೊ ಏನಾಗಿದೆ ಬೆಂಗಳೂರಲ್ಲಿ ಡೇ ಟು ಡೇ ಲೈಫ್ ಅಲ್ಲಿ ಏನಾಗಿದೆ ಅಂದ್ರೆ ಬೇರೆ ಮೈಗ್ರೆಂಟ್ಸ್ ಜಾಸ್ತಿ ಜನ ಇದ್ದಾರೆ. ಅಂಡ್ ಆಲ್ಸೋ ಈ ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಮಗೆ ಈ ಟೆಕ್ನಿಷಿಯನ್ಸ್, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ ಸರ್ವಿಸ್ ಪ್ರೊವೈಡರ್ಸ್ ಎಲ್ಲ ಕಮ್ಮಿ ಆಗ್ತಾ ಇದಾರೆ. ಸೊ ಎಲ್ಲರೂ ಎಜುಕೇಟೆಡ್ ಆಗ್ತಿದ್ದಾರೆ, ಲೋ ಲೆವೆಲ್ ಅಲ್ಲಿ ವರ್ಕ್ ಮಾಡಕ್ ತುಂಬಾ ಕಮ್ಮಿ ಆಗ್ತಾರೆ. ಆಮೇಲೆ ತುಂಬಾ ಲಿಮಿಟೆಡ್ ಮೆಂಬರ್ಸ್ ಇರೋದ್ರಿಂದ ಈ ಫೀಲ್ಡ್ ಅಲ್ಲಿ ಸೊ ನಿಮಗೆ ಅವೈಲಬಿಲಿಟಿ ತುಂಬಾ ಕಮ್ಮಿ ಆಗುತ್ತೆ. ಅದೊಂದು ಪ್ರಾಬ್ಲಮ್ ಇದೆ. ಅಂಡ್ ಆಲ್ಸೋ ಆನ್ ಟೈಮ್ ನಿಮಗೆ ಜನಕ್ಕೆ ಸಿಗಲ್ಲ. ಸೊ ನಿಮಗೆ ಏನಾದ್ರು ನಿಮ್ಮ ಮನೇಲಿ ಪ್ರಾಬ್ಲಮ್ಸ್ ಆಯ್ತು ಅಂದ್ರೆ, ಎಲೆಕ್ಟ್ರಿಕ್ ಸಮಸ್ಯೆ ಆಯ್ತು ಅಂದ್ರೆ ಆನ್ ಟೈಮ್ ಇಮಿಡಿಯೇಟ್ ಆಗಿ ಬರೋರು ಇರಲ್ಲ. ಸೊ ಬೇರೆ ಬೇರೆ ಕಡೆ ಅಲೈನ್ ಆಗಿರ್ತಾರೆ ವರ್ಕ್ಸ್. ಅಂಡ್ ಆಲ್ಸೋ ಇನ್ನೊಂದೇನಂದ್ರೆ ಪ್ರೈಸಿಂಗ್ ಇಶ್ಯೂ ಇದೆ. ಸೊ ಒಬ್ರು ಬಂದು 500 ರೂಪಾಯಿ ಕೇಳ್ತಾರೆ, 1000 ರೂಪಾಯಿ ಕೇಳ್ತಾರೆ. ಈ ತರ ಪ್ರೈಸಿಂಗ್ ಡಿಸ್ಟರ್ಬೆನ್ಸ್ ಇದೆ. ಎಲ್ಲರೂ ಒಂದೇ ರೇಟ್ಸ್ ಅಲ್ಲಿ ಈ ಒಂದೇ ಕೆಲಸಕ್ಕೆ ಒಬ್ಬ 1000 ರೂಪಾಯಿ ತಗೊಂತಾರೆ, ಇನ್ನೊಬ್ಬ 2000 ರೂಪಾಯಿ ತಗೊಂತಾರೆ. ಈ ತರ ಪ್ರಾಬ್ಲಮ್ಸ್ ಇದೆ. ಸೊ ಅಂಡ್ ವೆಂಡರ್ಸ್ ಅಲ್ಲೂ ಒಂದು ಪ್ರೈಸ್ ತಗೋಬೇಕು, ಒಂದು ಆಟೋ ತಗೋಬೇಕಂದ್ರೆ 100 ಸತಿ ಓಡಾಡಬೇಕು. ಅವರು ಕಾಸ್ಟ್ ಅಕ್ವಿಸಿಷನ್ ಇರುತ್ತೆ, ಅದು ಬೇರ್ ಮಾಡ್ಕೊಂತಾರೆ. ಅಂಡ್ ಪೇಮೆಂಟ್ಸ್ ಆನ್ ಟೈಮ್ ಆಗಲ್ಲ. ಈ ಎಲ್ಲಾ ಪ್ರಾಬ್ಲಮ್ಸ್ ಗೆ ನಾವು ನಮ್ಮ ಅಪ್ಲಿಕೇಶನ್ ಅಲ್ಲಿ ಒನ್ ಸ್ಟಾಪ್ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಸೊ ವೆಂಡರ್ಸ್ಗೂ ಅಷ್ಟೇ ಅಂಡ್ ಯೂಸರ್ಸ್ಗೂ ಅಷ್ಟೇ. ಸೊ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಸರ್ವಿಸಸ್ ಯಾವುದೇ ಆಗಿರ್ಬೋದು, ಲೈಸನಿಂಗ್ ಇರ್ಬೋದು. ಈ ಲೈಸನಿಂಗ್ ಸರ್ವಿಸ್ ಹೆಂಗಿದೆ ಅಂದ್ರೆ, ಈ ಕಾಂಟ್ರಾಕ್ಟರ್ಸ್ ಏನಾದ್ರು ಬೆಸ್ಕಾಂ ಸರ್ವಿಸ್ ನೀವು ತಗೋಬೇಕು, ಬೆಸ್ಕಾಂ ಪವರ್ ತಗೋಬೇಕು ಅಂದ್ರೆ ಕಾಂಟ್ರಾಕ್ಟರ್ ಥ್ರೂ ಹೋಗ್ಬೇಕಾಗಿರುತ್ತೆ. ಸೊ ಕಾಂಟ್ರಾಕ್ಟರ್ಸ್ ರಿಲಿಯಬಲ್ ಕಾಂಟ್ರಾಕ್ಟರ್ಸ್ ಇರಲ್ಲ. ಸೊ ಏನಾಗುತ್ತೆ, ದುಡ್ಡು ತಗೊಂತಾರೆ, ಆಮೇಲೆ ಸರ್ವಿಸ್ ಸರಿಯಾಗಿ ಮಾಡ್ಕೊಡಲ್ಲ. ಆಮೇಲೆ ಸರ್ವಿಸ್ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ಏನಾದ್ರು ಕಂಪ್ಲೇಂಟ್ಸ್ ಬಂದ್ರೆ ಬಂದು ಅಟೆಂಡ್ ಮಾಡಲ್ಲ. ಈ ತರದ ಎಲ್ಲ ಪ್ರಾಬ್ಲಮ್ಸ್ ನಾವು ನಮ್ಮ ಅಪ್ಲಿಕೇಶನ್ ಸೊಲ್ಯೂಷನ್ ಕೊಟ್ಟಿದ್ದೀವಿ. ಸೊ ನಮ್ಮ ಅಪ್ಲಿಕೇಶನ್ ಫಿಕ್ಸ್ಡ್ ಪ್ರೈಸಸ್ ಇರುತ್ತೆ, ಫಿಕ್ಸ್ಡ್ ವರ್ಕ್ ಫ್ಲೋ ಇರುತ್ತೆ, ಸ್ಕೋಪ್ ಆಫ್ ಫಿಕ್ಸ್ಡ್ ಇರುತ್ತೆ. ಸೊ ಯಾವುದೇ ಎಲೆಕ್ಟ್ರಿಷಿಯನ್ ಎಂಪೈರ್ ಮಾಡ್ಕೋಬೇಕಾದ್ರೆ ನಾವು ಅವ್ರದ್ದು ವೆಂಡರ್ ರಿಜಿಸ್ಟ್ರೇಷನ್ ಮಾಡ್ಕೊಂತೀವಿ, ಒಂದು ಪ್ರೋಸೆಸ್ ಇದೆ. ಸೊ ಅವ್ರನ್ನ ಪ್ರಾಪರ್ ಆಗಿ ಸ್ಕ್ರೀನಿಂಗ್ ಮಾಡಿ ಅವ್ರದ್ದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅವ್ರ ಹತ್ರ, ಪ್ರತಿಯೊಂದು ನೋಡ್ಕೊಂಡು ಆ ಲೊಕ್ಯಾಲಿಟಿನಲ್ಲಿ ನಾವು ಅವ್ರನ್ನ ಎಂಪೈರ್ ಮಾಡ್ಕೊಂತೀವಿ. ಸೊ ದಟ್ ಯೂಸರ್ಗೆ ಇಮಿಡಿಯೇಟ್ ಅವ್ರ ಲೊಕ್ಯಾಲಿಟಿನಲ್ಲಿ ಯಾವ ತರ ನೀವು ಓಲಾ ಊಬರ್ ಹೆಂಗೆ ಟ್ಯಾಕ್ಸಿ ಸರ್ವಿಸ್ ನ ಬುಕ್ ಮಾಡ್ತಿರೋ ಆ ತರ ನಮ್ಮ ಎಲೆಕ್ಟ್ರಿಷಿಯನ್ಸ್ ನ, ನಮ್ಮ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ನ ಅಂಡ್ ಎಲೆಕ್ಟ್ರಿಕಲ್ ಸರ್ವಿಸ್ ಪ್ರೊವೈಡರ್ಸ್ ನ ಬುಕ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸರ್ವಿಸ್ ಮಾಡಿಸ್ಕೊಂತಾರೆ, ಮನೇಲಿ ಏನೋ ಸ್ವಿಚ್ ಸಾಕೆಟ್ ಹೋಗಿರುತ್ತೆ, ಅವ್ನು ಬಂದು ಟೆಕ್ನಿಷಿಯನ್ ಬಂದು ಸ್ವಿಚ್ ಸಾಕೆಟ್ ಹಾಕ್ತಾನೆ. ಬಟ್ ಆ ಸ್ವಿಚ್ ಸಾಕೆಟ್ಸ್ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಎಲ್ಲಿ ಹೋಗ್ತಾರ, ಮತ್ತೆ ನೀವು ಇಲ್ಲಿಂದ ಹೊರಗಡೆ ಎಲೆಕ್ಟ್ರಿಕಲ್ ಶಾಪ್ ಹೋಗಿ ತಗೋಬೇಕು. ಸೊ ಆ ಪ್ರಾಡಕ್ಟ್ಸ್ ಕೂಡ ನೀವು ಸ್ವಿಚ್ ಸಾಕೆಟ್ ಏನು ಹೋಗಿರುತ್ತಲ್ಲ, ಅದು ಕೂಡ ನಮ್ಮ ಅಪ್ಲಿಕೇಶನ್ ಅಲ್ಲಿ ಪ್ರಾಡಕ್ಟ್ಸ್ ಕ್ಯಾಟಗರಿನಲ್ಲಿ ನೀವು ಬುಕ್ ಮಾಡ್ಕೋಬಹುದು. ಸೊ ಎಲ್ಲಾ ತರದ ಪ್ರಾಡಕ್ಟ್ಸ್ ಸಿಗುತ್ತೆ. ಅಂಡ್ ಸರ್ವಿಸ್ ಪರ್ಸನ್ಸ್ ಸಿಗ್ತಾರೆ. ಸರ್ವಿಸ್ ಪರ್ಸನ್ಸ್ ಬರೀ ಈ ಎಲೆಕ್ಟ್ರಿಷಿಯನ್ ಸ್ವಿಚ್ ಸಾಕೆಟ್ಸ್ ಗೆ ಅಂತ ಅಲ್ಲ. ಸೊ ನಿಮ್ದು ಎಲೆಕ್ಟ್ರಿಕಲ್ ಕೋರ್ ಟ್ರಾನ್ಸ್ಫಾರ್ಮರ್ ರಿಪೇರ್ಸ್ ಆಗಿರ್ಬೋದು, ಜನರೇಟರ್ ರಿಪೇರ್ಸ್ ಆಗಿರ್ಬೋದು, ಕಂಟ್ರೋಲ್ ಪ್ಯಾನಲ್ ರಿಪೇರ್ಸ್ ಆಗಿರ್ಬೋದು, ಇಲ್ಲ ಏನೋ ಕೇಬಲ್ ಫಾಲ್ಟ್ ಆಗಿರುತ್ತೆ, ಕೇಬಲ್ ರಿಪೇರ್ ಮಾಡೋದಿರ್ಬೋದು, ಕೇಬಲ್ ಹೊಸ ಲೇ ಮಾಡೋದಿರ್ಬೋದು. ಈ ತರದೆಲ್ಲ ಟೀಮ್ಸ್ ಬೇಕಾಗುತ್ತೆ ಇನ್ಸ್ಟಾಲ್ ಮಾಡಕ್ಕೆ. ಸೊ ಒಂದು ಟ್ರಾನ್ಸ್ಫಾರ್ಮರ್ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂದ್ರೆ 4 ಜನ 5 ಜನ ಟೀಮ್ ಬೇಕಾಗುತ್ತೆ ವರ್ಕ್ ಮಾಡಕ್ಕೆ. ಕೇಬಲ್ ಲೇ ಮಾಡ್ಬೇಕಂದ್ರೆ ಸಿವಿಲ್ ವರ್ಕ್ ಮಾಡೋರ್ ಬೇಕು, ನಿಮಗೆ ಅದು ಕೇಬಲ್ ಲೇ ಮಾಡೋರ್ ಬೇಕು, ಅದು ಟೆಕ್ನಿಕಲ್ ಪ್ರಾಪರ್ ಟೆಕ್ನಿಷಿಯನ್ಸ್ ಇರಬೇಕಾಗುತ್ತೆ. ಈ ತರ ಟೀಮ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಪರ್ ಡೇ ಸ್ಕೋಪ್ ಆಫ್ ದ ವರ್ಕ್ ಬೇಸಿಸ್ ನೋಡ್ಕೊಂಡು ಅವ್ರು ಬುಕ್ ಮಾಡ್ಕೋಬಹುದು. ಈ ತರದೆಲ್ಲ ಒಂದ್ ಸ್ಟಾಪ್ ಅಲ್ಲಿ ನಾವೆಲ್ಲಾ ಸೊಲ್ಯೂಷನ್ಸ್ ನಮ್ಮ ಅಪ್ಲಿಕೇಶನ್ ಹಲೋ ಪವರ್ ಅಪ್ಲಿಕೇಶನ್ ನಾವು ಪ್ರೊವೈಡ್ ಮಾಡ್ತೀವಿ. ದಿಸ್ ಇಸ್ ವಾಟ್ ಇಸ್ ಹಲೋ ಪವರ್. ಥ್ಯಾಂಕ್ ಯು ಸರ್.